ಬೇವು ಬೆಲ್ಲ ತಿಂದು ಹಿರಿಕರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿ ಫ್ಯಾಮಿಲಿ ಎಲ್ಲ ಡಿಸೈಡ್ ಮಾಡಿಕೊಂಡು ಮನೆ ಡೋರ್ ಕ್ಲೋಸ್ ಮಾಡಿಕೊಂಡು ಎಲ್ಲ ಹೊರಗಡೆ ಬಂದ್ವಿ. ಏನು ವಿಚಾರ ಅಂತ ತಿಳ್ಕೊಬೇಕು ಅಂದರೆ ನಮ್ಮ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಫುಲ್ ವಿಡಿಯೋ ನೋಡಿ. ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಈ ಮಿನಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ವಿಶೇಷ ದಿನ ಆಗಿರೋದ್ರಿಂದ ಸ್ವಲ್ಪ ಮನೆ ಕ್ಲೀನಿಂಗು ಕೆಲಸ ಅನ್ನೋದಿರುತ್ತಲ್ಲ, ಅದಕ್ಕೋಸ್ಕರ ಇವತ್ತು ಬೇಗನೆ ಎದ್ದಿವೆ. ಮನೆ ಒಳಗಡೆ ಮಾಡೋಕ್ಕಿಂತ ಮುಂಚೆ ಹೊರಗಡೆ ಮಾಡ್ಕೊಂಬರೋಣ ಅಂತ ಹೇಳಿ ಹೊರಗಡೆ ಹೋದೆ. ಇವತ್ತು ವಿಶೇಷ ದಿನ ಆಗಿರೋದ್ರಿಂದ ಇವತ್ತು ಮನೆ ಬಾಗಿಲಿಗೆ ಒಂದು ರಂಗೋಲಿ ಇರಲಿಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ಅಲ್ವಾ? ಅದಕ್ಕೋಸ್ಕರ ನನಗೆ ಗೊತ್ತಿರೋ ಒಂದು ಚಿಕ್ಕ ರಂಗೋಲಿ ಬಿಟ್ಟು ಇವತ್ತು ಏನು ವಿಶೇಷ ಅಂತ ಅದನ್ನು ಮೆನ್ಷನ್ ಮಾಡಿ ಹೂವಲ್ಲಿ ಡೆಕೋರೇಷನ್ ಮಾಡಿ ಒಳಗಡೆ ಬಂದೆ. ಈ ಹಬ್ಬಕ್ಕೆ ಮನೆಯಲ್ಲಿರೋರೆಲ್ಲ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡಿ ಫ್ರೆಶ್ ಅಪ್ ಆಗೋದೇ ಒಂಥರ ಚಂದ. ಹಾಗೆ ನನ್ನ ಮಕ್ಳಿಗೂ ಎಣ್ಣೆ ಎಲ್ಲ ಹಚ್ಚಿ ನಮ್ಮ ಮನೆಯವ್ರಿಗೂ ಹಚ್ಚಿ ನಾನು ಅವೆಲ್ಲ ಹಚ್ಕೊಂಡ್ವಿ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡೋಣ ಅಂತ ಹೇಳಿ ಮನೆ ಕೆಲಸ ಏನೇನಿರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಬಂದ್ವಿ. ಹಾಗೆ ನನ್ನ ಮಗಳು ನೋಡ್ರಿ ಅವ್ರ ಅಪ್ಪಂಗೆ ಎಣ್ಣೆ ಹಚ್ತಾ ಮಸಾಜ್ ಮಾಡ್ತಿದ್ದಾಳೆ. ಅದಕ್ಕೋಸ್ಕರ ಅಲ್ವಾ ಮನೇಲಿ ಹೆಣ್ಮಕ್ಳು ಇದ್ರೇ ಚಂದ ಅಂತ ಹೇಳೋದು. ಇದನ್ನ ನೋಡಿದ್ಮೇಲೆ ಗೊತ್ತಾಗುತ್ತೆ. ಹೇಳಿ ನೋಡ್ರಿ. ಹಾಗೆ ಎಸ್ಟರ್ಡೇ ಅಮಾವಾಸ್ಯೆ ಇದ್ದಿದ್ದರಿಂದ ದೇವ್ರ ಮನೆಯಲ್ಲಿ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೆ. ಏಕಪ್ಪ ಅಂದರೆ ಹಬ್ಬ ಅಂದಮೇಲೆ ಎಕ್ಸ್ಟ್ರಾ ಕೆಲಸ ಇರುತ್ತೆ, ಇದನ್ನು ಮಾಡೋಕ್ಕೆಲ್ಲ ಆಗಲ್ಲ ಅಂತ ಹೇಳಿ ಕ್ಲೀನ್ ಮಾಡ್ಕೊಂಡಿದ್ದೆ. ಇವತ್ತೇನಪ್ಪ ವಿಶೇಷ ದಿನ ಅಂದರೆ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡೋಣ. ಥ್ಯಾಂಕ್ ಯು. ಈ ಹಬ್ಬದಲ್ಲಿ ನಾವು ಹೇಗೆ ಬೇವು ಬೆಲ್ಲನ ಜೊತೆಯಾಗಿ ತಿಂತೀವೋ ಹಾಗೆ ಜೀವನದಲ್ಲಿ ಬರೋ ಕಷ್ಟ ಸುಖ ನೋವು ನಲಿವೋ ಎಲ್ಲನೂ ಸಮಪಾಲಾಗಿ ಸ್ವೀಕರಿಸಬೇಕು ಅನ್ನೋದು ಈ ಹಬ್ಬದ ಒಂದು ವಿಶೇಷತೆ ಅಂತ ಹೇಳ್ಬೋದು. ಹಾಗೆ ನಾನು ನನ್ನ ಮಗಳು ಇವತ್ತು ನಮ್ಮ ಬಾವರ ಮನೆಗೆ ಹೋಗ್ತಾ ಇದ್ದೀವಿ. ಏಕೆಂದರೆ ಅವ್ರ ಮನೆಯಲ್ಲಿ ವರ್ಷ ಸೆಲೆಬ್ರೇಟ್ ಮಾಡೋದ್ರಿಂದ ಅವ್ರ ಮನೆಗೆ ಹೋಗಿದ್ವಿ. ಹಾಗೆ ನಮ್ಮ ಅಕ್ಕ ನಾವೆಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಕಾಫಿ ಎಲ್ಲ ಕುಡ್ಕೊಂಡು ಈಗ ನೆಕ್ಸ್ಟ್ ಅಡುಗೆ ಪ್ರಿಪೇರ್ ಮಾಡಬೇಕಲ್ಲ, ಅದಕ್ಕೋಸ್ಕರ ತರಕಾರಿ ಎಲ್ಲ ಹೆಚ್ಕೊಂಡು ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ. ಇಷ್ಟೊತ್ತಾದರೂ ಅಪ್ಪ ಮಗಳು ಬಂದಿಲ್ಲ ಅಂತ ಯೋಚನೆ ಮಾಡ್ತಾ ಫೋನ್ ಮಾಡಿದರೆ ನನ್ನ ಮಗಳು ಇನ್ನೂ ಪೂಜೆ ಮಾಡೋದ್ರಲ್ಲೇ ಇದ್ಲಂತೆ. ಯಾಕಪ್ಪ ಅಂದರೆ ಅವಳಿಗೆ ಎಕ್ಸಾಮು ಅಂತ ಹೇಳಿ ತುಂಬ ಭಯ ಆಗ್ಬಿಟ್ಟಿದೆ, ಹೆಂಗಪ್ಪ ಬರೆಯೋದು ಅಂತ ದೇವ್ರ ಹತ್ರ ಬೇಡ್ಕೊಂಡು ಕೂತಿದ್ಲಂತೆ. ಅದಕ್ಕೋಸ್ಕರ ಅವರಪ್ಪ ಲೇಟ್ ಆಗುತ್ತೆ ಅಂತ ಹೇಳಿ ಬೇವು ಬೆಲ್ಲ ತಿನ್ಕೊಂಡು ಅಪ್ಪ ಮಗಳು ಈ ಕಡೆ ಬಂದರು. ಅಪ್ಪನ ನೋಡಿ ಚಿಕ್ಕ ಮಗಳು ತುಂಬ ಖುಷಿಯಾಗೋದ್ಲು. ಹಬ್ಬಕ್ಕೆ ಎಲ್ಲ ಅಡುಗೆ ಎಲ್ಲ ರೆಡಿ ಇತ್ತು, ಬಟ್ ಒಬ್ಬಿಟ್ಟೊಂದು ಬಾಕಿ ಇದ್ದಿದ್ದರಿಂದ ತಟ್ಟೋಣ ಅಂತ ಹೇಳಿ ನಾನು ಒಬ್ಬಿಟ್ಟು ತಡ್ಕೊಂಡು ಕೂತಿದ್ದೆ. ಈ ಮಕ್ಳುಗಳ ಕಾಟ ತಡೆಯೋಕ್ಕಾಗ್ದಲ್ಲೇ ಹೊರಗಡೆ ಕುಣಿಸಿ ನಾನು ನಮ್ಮ ಅಕ್ಕ ಒಬ್ಬಿಟ್ಟು ತಡ್ಕೊಂಡು ಕೂತ್ವಿ. ಅಷ್ಟೊಳಗೆ ಟೈಮ್ ಆಗಿರೋದ್ರಿಂದ ಪೂಜೆ ಮಾಡೋಕ್ಕೆ ಅಂತ ಹೇಳಿ ಫಸ್ಟು ಮಕ್ಳುಗಳು ಮಾಡೋಗಿ ಅಂತ ಹೇಳಿ ಪೂಜೆಗೆಲ್ಲ ರೆಡಿ ಮಾಡಿ ಎಲ್ಲ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಆದಮೇಲೆ ನಾವು ಒಂದು ಸ್ವಲ್ಪ ಬೇವು ಬೆಲ್ಲ ತಿನ್ನೋಣ ಅಂತ ಹೇಳಿ ತಿನ್ಕೊಂಡು ಕೂತಿದ್ದೋ. ನೋಡ್ರಿ, ನನ್ನ ಮಗಳು ಚಿಕ್ಕ ಮಗಳು ಪೂಜೆ ಮಾಡ್ತೀನಿ ಅಂತ ಹೋಗಿದ್ದಾಳೆ. ಅವರಪ್ಪ ಕೈಗೆ ಸುಟ್ಕೋತಾಳೆ ಅಂತ ಹೇಳಿ ಅವರಪ್ಪನೂ ಹೋಗಿ ಪೂಜೆ ಮಾಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತಿದ್ದು. ನೆಕ್ಸ್ಟು ಹಿರಿಕರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಹೊರಗಡೆ ಬಂದು ಕೂತ್ಕೊಂಡ್ವಿ. ನಾವೆಲ್ಲ ಹೊರಗಡೆ ಕೂತಿದ್ದೀವಿ ಡಿಸ್ಟರ್ಬ್ ಮಾಡಬಾರ್ದು ಅಂತ. ಬಟ್ ನೋಡಿ, ನನ್ನ ಮಗಳೇ ಫಸ್ಟ್ ಹೋಗಿ ಅಜ್ಜಿ ತಾತನ ನೋಡಿಕೊಂಡು ಹೊರಗಡೆ ಬರ್ತಿದ್ದಾಳೆ. ಹಬ್ಬಕ್ಕೆ ಅಂತ ಒಬ್ಬಟ್ಟು, ಕಾಳುಗೊಜ್ಜು, ಹೆಸರು ಬೇಳೆ, ನೆಕ್ಸ್ಟು ಮಾವಿನಕಾಯಿ ಚಿತ್ರಾನ್ನ, ಒಡ್ಲುಕಾಯಿ ಪಲ್ಯ, ಅದ್ರ ಜೊತೆ ವೈಟ್ ರೈಸು, ಒಬ್ಬಿಟ್ಟಿಗೆ ಹಾಲು, ತುಪ್ಪ, ಲಾಸ್ಟಿಗೆ ಒಬ್ಬಿಟ್ಟಿನ ಸಾಂಬಾರು, ಹಾಗೆ ಇದ್ರ ಜೊತೆಗೆ ಉಪ್ಪಿನಕಾಯಿ. ಹಬ್ಬದ ಊಟ ಅಂತ ಅಂದಮೇಲೆ ಬಾಳೆದೆಲೆ ಇರಲೇಬೇಕಲ್ವ. ಬಾಳೆದೆಲೆಯಲ್ಲಿ ಊಟ ಮಾಡಿದ್ರೇ ಅಲ್ವಾ ಹಬ್ಬದ ಊಟ ಕಂಪ್ಲೀಟ್ ಆಗೋದು. ಅದಕ್ಕೋಸ್ಕರ ಬಾಳೆದೆಲೆಯಲ್ಲಿ ಎಲ್ಲ ಊಟ ಮಾಡೋಣ ಅಂತ ಹೇಳಿ ಮನೇಲಿರೋರು ಎಲ್ಲರಿಗೂ ಊಟ ಬಡಿಸೋಣ ಅಂತ ಹೇಳಿ ಈ ಥರ ಬಡಿಸಿದ್ವಿ. ಯಾಕಪ್ಪ ಅಂದರೆ ಯಾರು ಉಪವಾಸ ಇರ್ತಾರೆ ಅವ್ರಿಗೆ ಫಸ್ಟು ಊಟ ಕೊಟ್ಬಿಡೋಣ, ನೆಕ್ಸ್ಟು ನಾವು ಊಟ ಮಾಡೋಣ ಅಂತ ನಾನು ನಮ್ಮ ಅಕ್ಕ ಅಂದ್ಕೊಂಡು ಅವ್ರನ್ನೆಲ್ಲರೂ ಕೂರಿಸಿದ್ವಿ. ಏಕೆಂದರೆ ಅವರೆಲ್ಲರದು ಆದರೆ ನಾವು ನೆಮ್ಮದಿ ಕೂತ್ಕೊಂಡು ಊಟ ಮಾಡ್ಬೋದು ಅಂತ ಹೇಳಿ. ಹಾಗೆ ಸಪ್ಪೆ ಉಪ್ಪು ಖಾರ ಎಲ್ಲ ಕೇಳಿಕೊಂಡು ಎಲ್ಲ ಸರಿ ಮಾಡಿಕೊಂಡು ನಾನು ನಮ್ಮ ಸಿಸ್ಟರು ಕೂತ್ಕೊಂಡು ಊಟ ಮಾಡಬೇಕಾದ್ರೆ ಟಿ ವಿಲಿ ಒಂದು ಫಿಲಮ್ ಬರ್ತಿತ್ತು. ಯಾವುದಪ್ಪ ಅಂದರೆ ಲ್ಯಾಂಡ್ ಲಾರ್ಡ್. ಅದು ನೋಡೇ ಇರಲಿಲ್ಲ ಅಂತ ಹೇಳಿ ನಾವಿಬ್ಬರು ಕೂತ್ಕೊಂಡು ಲ್ಯಾಂಡ್ ಲಾರ್ಡ್ ನೋಡಿಕೊಂಡು ಊಟ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ. ಈ ಮಕ್ಕಳು ಬೇರೆ ಅದು ಕೊಡಮ್ಮ ಇದು ಕೊಡಮ್ಮ ಅಂತ ಹಿಂಸೆ ಮಾಡ್ತಿದ್ರು. ಅದರಲ್ಲಿ ಬೇರೆ ನೀವು ಓದ್ಕೊಳಕ್ಕೆ ಹೋಗಿ ಅಂತ ಹೇಳಿ ಅವರಿಬ್ಬರನ್ನೂ ಸೈಡಿಗೆ ಕಳಿಸಿ ನಾವು ನೆಮ್ಮದಿಯಾಗಿ ಊಟ ಮಾಡಿದ್ವಿ. ನೋಡ್ರಿ, ಇಬ್ಬರು ಆಟಾಡ್ತಿದ್ದಾರೆ. ಅವ್ರಿಗೆಲ್ಲ ನಾಳೆ ಎಕ್ಸಾಮ್ ಇದೆ, ಬಟ್ ಅವ್ರಿಗೆ ಚಿಂತೆನೇ ಇಲ್ಲ. ಆದ್ರೂ ಆಟ ಆಡೋದೇ ಚಿಂತೆ. ನಾಳೆ ಹೋದ್ರಾಗುತ್ತೆ ಬಿಡಿ ಚಿಕ್ಕಿ ಅಂತ ಬೇರೆ ಹೇಳ್ತಾರೆ. ಅದಕ್ಕೋಸ್ಕರ ನಾವು ತಲೆನೇ ಕೆಡಿಸ್ಕೊಳ್ಳಿಲ್ಲ, ನೀವೇನಾರ ಮಾಡ್ಕೊಳ್ಳಿ ಅಂತ ಹೇಳಿ ಮಕ್ಕಳನ್ನ ಹೊರಗಡೆ ಕಳಿಸಿ ನಾವು ಫಿಲಮ್ನ ನೋಡಿದ್ವಿ. ಇವಳನ್ನ ಹಿಂಗೆ ಬಿಟ್ಟರೆ ಓದಲ್ಲ ಅಂತ ಹೇಳಿ ಹೋಗೋಣ ಬಾ ಅಂತ ಕರೆದ್ರೆ ನಮ್ಮ ಬಾವನ ಮಗಳು ಬೇಡ ಚಿಕ್ಕಿ ಇಲ್ಲೇ ರೀ ಚಿಕ್ಕಿ ಲೇಟಾಗಿ ಹೋಗಿರಂತೆ, ನಾನೇ ಕ್ವಶನ್ ಕೇಳ್ತೀನಿ ಅಂತ. What did she learn then?
ಹಾಗೂ ಈಗ ರಿವಿಷನ್ ಮಾಡಿ ಮುಗಿಸಿದ್ರು. ನೆಕ್ಸ್ಟು ಗೇಮ್ ಆಡೋಣ, ಯುಗಾದಿ ಹಬ್ಬ ಅಂದಮೇಲೆ ಗೇಮ್ ಇಲ್ಲ ಅಂದರೆ ಏನು ಮಜಾ ಇರುತ್ತೆ ಅಲ್ವಾ ಚಿಕ್ಕಿ ಅಂತ ಅಂದ್ಲು. ಸೊ ಅದಕ್ಕೋಸ್ಕರ ಏನಪ್ಪ ಗೇಮ್ ಆಡೋದು ಅಂದರೆ ಬೂಮ್ ಚಾಲೆಂಜ್. ಯಾರು ಸೋಲ್ತಾರೆ ಅವರು ರೆಡ್ ಚಿಲ್ಲಿ ಸಾಸ್ ಹಾಕೊಂಡು ತಿನ್ಬೇಕು. ಬನ್ನಿ ಆಡೋಣ. ಹಾಗೂ ಈಗ ಇಬ್ಬರಲ್ಲಿ ಯಾರೋ ಒಬ್ಬರು ಗೆದ್ವಿ. ಊಟ ಮಾಡಿಕೊಂಡು ಲೇಟ್ ಆಗುತ್ತೆ ಅಂತ ಹೇಳಿ ಅವ್ರಿಗೂ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ನಾವು ನಮ್ಮ ಮನೆ ಕಡೆ ಹೊರಟ್ವಿ. ಈ ಹಬ್ಬದಿಂದ ಎಲ್ಲರ ಮನೆಯಲ್ಲಿ ಮನದಲ್ಲಿ ಆರೋಗ್ಯ ಆಯಸ್ಸು ಸುಖ ಶಾಂತಿ ಕೊಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಮನೆ ಕೂಡ ಸಿಕ್ತು. ಹಾಗೆ ನಾನು ನನ್ನ ಮಗಳು ಒಂದು ರೀಲ್ಸ್ ಕೂಡ ಮಾಡಿದ್ವಿ. ನಾಳೆ ಹೊಸ್ತಡ್ಕಾಗಿರೋದ್ರಿಂದ ಎಲ್ಲರೂ ಪ್ರಿಪೇರ್ ಮಾಡ್ಕೊಳ್ಳಿ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.